ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊಂಡಿದ್ರು. ಮೂರನೇ ಪಾದಯಾತ್ರೆ ಪ್ರಾರಂಭ ಮೂಡಾ ಪಾದಯಾತ್ರೆ ಮಾಡ್ರಿ ಅಂತ ಅಭ್ಯಂತರ. ಅದಕ್ಕಿಂತ ದೊಡ್ಡದಾದ ಹಗರಣ ವಾಲ್ಮೀಕಿ ಮತ್ತು SC/ST ಪ್ರೈವೇಟ್ ದೊಡ್ಡದಿದೆ, ಅದನ್ನು ಮಾಡ್ತಿದ್ದು. ಅದಕ್ಕೆ ಅವ್ರ ಕ್ಯೂ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಅದನ್ನು ವೇಟ್ ಮಾಡ್ತೇವೆ. ನಾವು ಪಾದಯಾತ್ರೆ ಪರ್ಮಿಟ್ ಕೊಡ್ಬೋದು. ಅದಕ್ಕಿಂತ ಮೊದಲೇ ನಾವು ರಾಜ್ಯಪಾಲರ ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದಿದೆ. ಅದರಲ್ಲೇ ಏನು ಬೇರೆ ಇಲ್ಲ. ಮೊನ್ನೆ ಸಂಘ ಪರಿವಾರದವರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್, ಅಲ್ಲಿ ಏನೇನು ಚರ್ಚೆ ಆಯಿತು? ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆಯ ಬುದ್ಧಿ ಇದ್ದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದರು ಅಂತ ಹೇಳಿಸಿದ್ದೆ ಸರ್. ಯಾರು ಬೇದ್ರು ನನ್ನ ಬೇದಿರ್ಬೇಕು ಹೋಗ್ರಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡ್ರಿ, ನಮ್ಮ ಹಿರಿಯರ ಬುದ್ಧಿ ಅದ. ನನಗೆ ಬಿದ್ದಿರ್ಬೋದು, ಯಾರು ತಪ್ಪು ಮಾಡಿ ಬಿದ್ದಿರ್ಬೇಕು, ಅವ್ರ ಹಕ್ಕದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾನು ತಪ್ಪು ನನಗೆದ್ರೆ, ಅವ್ರ ತಪ್ಪು ಅವ್ರು ತೆಗೆದ. ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ ಸರ್. ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರು ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಯಾರು ಅಥವಾ ನೀವು ಸರ್, ಯಾರಂತ ಇಲ್ಲಿ? ನೋಡ್ರಿ, ನಾನು ಒಂದೇ ಮನವಿ ಐತಿ. ಈಗ ಕಳೆದ 11 ಮಾಸದ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಹೋಗ್ತಿತ್ತು. ಯಾರೂ ಲೀಡರ್ ಆಗಿಲ್ಲ. ಒಂದು ಇನ್ನೊಂದು ದೇವ್ರದ್ದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರಿಗಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ ಅಕುಜ ಕೂತ್ಕೊಳ್ಳಿ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾರೆ. ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ಇಂದು ಡ್ಯೂಟಿ ಮಾಡಿದ್ ಕೊಡ್ರಿ. ಹೇಳ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತರ್ತು BJP ತದ್ದು. ನಮ್ಮ ಹೊರ ಹಾಕಿದೆವು. RSS ಸಭೆಯಲ್ಲಿ ನಾವು ಹೇಳಿದ್ವಿ, ನಾನೊಬ್ಬ ರಮೇಶ್ ಜಾರಕಿಹೊಳಿ ಒಬ್ಬಲ್ಲ, ಯತ್ನಾಳ್ ಒಬ್ಬ ಅಲ್ಲ. ನಮ್ಮಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಒಂದು 20 ಮಂದಿ ಕೊಡ್ಸ್ರಿ. ಮೀಟಿಂಗ್ ಕರಿ, ನಿಮ್ಗೆ ಟಾಸ್ಕ್ ಇದೆ, ಈ ಕೆಲಸ ಮಾಡಪ್ಪ ನೀವು ಕೊಡ್ರಿ. ನಮಗೆ ಫೇಲ್ ಅದ ಹೊರ ನಮ್ಮನ್ನ ಹೇಳಿದ್ ಬರೀ ಪದೇ ಯಡಿಯೂರಪ್ಪ ಕಂಡು ನಾವು. ಪಾಪ ವಯಸ್ಸಾತವ. ಅವ್ನ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ. ನಾವು ವಿಶ್ರಾಂತಿ ತಗೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತು. ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜೊತೆ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ದಾರೆ, ಹೋಗಿ ಮನೆಗೆ ಕೇಳಿ ಬರ್ತಾವೆ. ಅವ್ರು ಹೋಗ್ಬೇಡ, ಅವ್ರ ಮನೆಯಾಗಿಲ್ಲ ಆರಾಮ್ಸಿ. ಈ BJPಯಲ್ಲಿ ಒಳ ಜಗಳದಿಂದ 2 ಗುಂಪುಗಳಾದವು ಅಂತ ಸರ್. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ, ಎಲ್ಲ ಪಕ್ಷಗಳು ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಪಕ್ಷಗಳು ಮನ್ಯಾಗ ಹೋಗಿ ಅಣ್ಣ ತಮ್ಮ ಹೊಂದಿಲ್ಲ, ಪಕ್ಷ ಹೆಂಗೆ ಅಂತಂತೆ ಅದೇ ಸಂಬಂಧ ಇಲ್ಲ.